ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಅದು ಹಸುಗಳಿಗೆ ಪೂಜೆ ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ನಾಟಿ ಹಸುಗಳ್ನ ತಗೊಂಬಂದಿದ್ರು. ಮುಂಚೆನೇ ಇತ್ತು, ಅದನ್ನು ಮಾರ್ಬಿಟ್ಟಿದ್ವಿ. ಆಮೇಲೆ ಇವಾಗೇನು ಹೊಲ ಉಳೋದೇನು ಇಲ್ವಲ್ಲ ಅಂದ್ಬಿಟ್ಟು ಬೇಸಿಗೆ ಆಗಿತ್ತಲ್ಲ, ಅದಕ್ಕೋಸ್ಕರ ಒಂದು 2-3 ತಿಂಗಳು ಹಸುಗಳ್ನ ತಗೊಬಂದಿರಲಿಲ್ಲ. ಮೊನ್ನೆ ಮಾಗಡಿಲಿ ಜಾತ್ರೆ ಆಗಿತ್ತು. ಅಂದರೆ ಹಸುಗಳ್ನೆಲ್ಲ ಸಂತೆ ನಡೆಯುತ್ತೆ, ಅಲ್ಲಿ ನಾವು ಹಸುಗಳ್ನ ತಗೊಬಂದ್ವಿ. 2 ಹಸು 1 ಕರು. ಅಂದರೆ ಒಂದು ದೊಡ್ಡ ಹಸು, ಅದಕ್ಕೆ ಒಂದು ಪಾಪು ಆಗಿತ್ತು, ಅದೊಂದು ಹಸು ಐತೆ. ಮತ್ತು ಇದು ಅದ್ರ ಹೊಟ್ಟೆ ಒಳಗಡೆ ಇನ್ನು 6 ತಿಂಗಳೇನೋ ಅದು ಫಲ ಆಗೈತೆ ಅಂತಾರೆ. ಆ ಹಸುನ ಕೂಡ ಒಂದು ತಗೊಬಂದಿದ್ರು. 3 ಹಸುಗಳು ನಮ್ಮ ಮನೆಗೆ ಇವತ್ತು ಬಂದವೆ. ಅದನ್ನು ಬೆಳಗ್ಗೆನೇ ತಗೊಬಂದಿದ್ರು ಅವರು. ಬೆಳಗ್ಗೆ 12:30 11:15 ಆಗಿತ್ತು ಅವರು ಹಾಕೊಬಂದಾಗ ಟೆಂಪೋದಲ್ಲಿ ಹಾಕೊಬಂದು ಈಚೆ ಕಡೆನೇ ಕಟ್ಟಿದ್ರು. ಮತ್ತು ನಾವು ಸಾಯಂಕಾಲನೇ ಹಸುಗಳ್ನ ಯಾವಾಗಲೂ ಕಟ್ಟೋದು. ಒಂದು 6:30-7:30ಗೆ ಕಟ್ತೀವಿ. ಅದನ್ನು ಕಟ್ಟೋಕ್ಕೆ ಅಂದ್ಬಿಟ್ಟು ಇದ್ವಿ. ಆವಾಗ ಹೊಸ ಹಸುಗಳಲ್ವಾ, ಯಾವುದೇ ಹೊಸ ಹಸುಗಳು ಬಂದರೂ ನಮ್ಮ ಮನೆಗೆ ಯಾವಾಗಲೂ ಪೂಜೆ ಮಾಡ್ತೀವಿ. ನೋಡಿ ಈ ಥರ. ಅದಕ್ಕೋಸ್ಕರ ಪೂಜೆ ಮಾಡಿ ದೃಷ್ಟಿ ತೆಗ್ದಿನೇ ಅವನ್ನ ಒಳಗಡೆ ಬಿಟ್ಕೊಳ್ಳೋದು. ಅದಕ್ಕೋಸ್ಕರ ಅಂತಲೇ ಇವತ್ತು ಅಲ್ಲೇ ಈಚೆಗಡೆ ಬಾಗ್ಲ ಹತ್ರ ನಿಲ್ಲಿಸ್ಬಿಟ್ಟು ಅವಕ್ಕೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಪೂಜೆ ಮಾಡ್ತೀವಿ ನಾವು ಹಸುಗಳ್ನ. ಮಕ್ಳುಗಳ ಥರ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಾವ. ಅದಕ್ಕೋಸ್ಕರ ಈ ಥರ ಪೂಜೆ ಮಾಡ್ತಾಯಿದ್ವಿ. ಅಲ್ಲಿ ನೋಡಿ, ಅಲ್ಲೇನು ನೋಡ್ತಿದ್ರಲ್ಲ, ಅದೇ ಇದು ಕರು ಪಾಪ. ಅದು ಪಕ್ಕದಲ್ಲಿ ನಿಂತಿರೋದು ಅದ್ರ ಅಮ್ಮ, ಅದು ಕರ ಪಾಪ ಅಂತ, ಅದ್ರ ಮಗಳದು. ನೋಡಿ, ಇದ್ರ ಹೊಟ್ಟೆ ಒಳಗಡೆ 6 ತಿಂಗಳು ಕರು ಐತಂತೆ. ಅದಕ್ಕೋಸ್ಕರ ಇದನ್ನು ಒಂದನ್ನ ತಗೊಬಂದವ್ರೆ. ನಮಗೆ ನಮ್ಮ ಮಕ್ಳುಗಳು ಏನೋ ಹಾಲು ಕುಡಿಯಲ್ಲ, ಆದರೂ ಕೂಡ ನಮಗೆ ಟೀ ಕಾಫಿಗೆಲ್ಲ ಬೇಕಲ್ವ, ಅದಕ್ಕೆ ಅಂದ್ಬಿಟ್ಟು ಹಾಲಿನ ಹಸನ್ನೇ ಹಿಡ್ಕೊಂಬಂದವ್ರೆ ಒಂದನ್ನು. ಹಾಲು ಕೊಡುತ್ತಂತೆ, 2 ಲೀಟ್ರ್ ಹಾಲು ಕೊಡುತ್ತಂತೆ. ನಾವು ಬೆಳಗ್ಗೆ ಹಾಲು ಕರ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಲೀಟ್ರ್ ಕೊಡುತ್ತೆ ಏನು ಎತ್ತ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವಿಷ್ಟು ಏನು ನೋಡ್ತಾ ಇದ್ದೀರಾ, ಅವಿಷ್ಟು ನಮ್ಮ ಮನೆಗೆ ತಗೊಂಬಂದಿರೋಂತಹ ಹಸುಗಳು. ಮುಂಚೆನೇ ನಮ್ಮವು ನಾಟಿ ಹಸುಗಳು ಇತ್ತು, ಆದರೆ ಅದನ್ನು ಮಾರಿಬಿಟ್ಟಿದ್ರು ಸ್ವಲ್ಪ ದಿವಸ. ಇವಾಗ ನಾವು ಅದನ್ನು ತಗೊಬಂದಿದ್ದೀವಿ. ನಮ್ಮ ಮನೇಲಿ ಸೀಮೆ ಹಸು ಅನ್ನೋದು ತಗೊಬರಲ್ಲ. ಏಕೆ ಅಂದರೆ ಅವು ನಮ್ಗೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಸೀಮೆ ಹಸುಗಳ್ನ ತಗೊಬರಲ್ಲ. ಯಾವಾಗಲೂ ತಗೊಬಂದರೆ ಹೊಲ ಉಳೋಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾಟಿ ಹಸುಗಳ್ನೇ ಯಾವಾಗಲೂ ತಗೊಬರೋದು. ನೋಡಿ ಈ ಥರ ದೇವರಿಗೆಲ್ಲ ಪೂಜೆ ಮಾಡಿ ಹಸುಗಳಿಗೂ ಪೂಜೆ ಮಾಡಿದ್ರು. ಸೀಮೆ ಹಸನೇ ಬೇರೆ, ನಾಟಿ ಹಸನೇ ಬೇರೆ. ಯಾಕೆ ಅಂದರೆ ಸೀಮೆ ಹಸು ಅನ್ನೋದು ಅದು ಬೇರೆ ಥರ ಇರುತ್ತೆ. ನಾಟಿ ಹಸು ಅನ್ನೋದು ನೋಡಿ ಈ ಥರ ಇರುತ್ತೆ. ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳಿದ್ದೀನಿ. ನೋಡಿ ಈ ಥರ ದೃಷ್ಟಿ ತೆಗಿತಾವ್ರೆ ಇವಾಗ. ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಅದಕ್ಕೆ ರತ್ನೀರು ಮಾಡಿಬಿಟ್ಟು ಆಮೇಲೆ ಅದನ್ನು ಬಾಗಿಲಿಗೆ ಒಯ್ಯಬೇಕು. ನೋಡಿ ಈ ಥರ ಆರತಿ ಮಾಡಬೇಕು. ಅವಕ್ಕೆಲ್ಲ ದೃಷ್ಟಿ ಆಗಿರುತ್ತಲ್ಲ, ಅಲ್ಲಿಂದ ಹಾಕೊಬಂದು ಜಾತ್ರೆಯಲ್ಲೆಲ್ಲ ಗೊತ್ತಿರುತ್ತಲ್ಲ, ಹೂವು ಎಲ್ಲ ಹಾಕಿ ಎಲ್ಲರೂ ಸುಮಾರು ಜನ ನೋಡಿರ್ತಾರಲ್ಲ, ಅದಕ್ಕೋಸ್ಕರ ಹಸುಗಳಿಗೆ ದೃಷ್ಟಿ ಆಗಬಾರ್ದು ಅಂತ ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಅವಕ್ಕೆ ಬೊಟ್ಟಿಟ್ಬಿಟ್ಟು ಆಮೇಲೆ ಆ ನೀರನ್ನು ಅವು ದಾಟ್ಕೊಂಬರಲಿ ಅಂದ್ಬಿಟ್ಟು ಈ ಥರ ಅಡ್ಡ ಒಯ್ತಾರೆ. ನೋಡಿ ಈ ಥರ ಅಡ್ಡ ಒಯ್ದಾದ್ಮೇಲೆ ಅವಕ್ಕೇನಾದರೂ ಹಣ್ಣು ಅಥವಾ ಏನಾದರೂ ಕೊಡಬೇಕಲ್ಲ, ಅದಕ್ಕೋಸ್ಕರ ಹಣ್ಣು ಅಥವಾ ಏನಾದರೂ ಕೊಡ್ತಿದ್ದೀವಿ. ನೋಡಿ ಇವಾಗ ಆರತಿ ಬೆಳಗೋದ್ರಲ್ಲ, ಅದಕ್ಕೆ ಅಂತ ನಮ್ಮ ಮಾವ ದುಡ್ಡು ಹಾಕಿದ್ರು ತಟ್ಟೆಗೆ. ನೋಡಿ ಈ ಥರ ಹಸುಗಳ್ನ ಪೂಜೆ ಮಾಡಾದ್ಮೇಲೆ ಈ ಥರ ಕೈ ಮುಕ್ಕೋಬೇಕು ಹಸುಗಳ್ನ. ಏಕೆಂದರೆ ನಮ್ಮ ಮನೆಗೆ ಇವೆ ಅಲ್ವಾ ಎಲ್ಲ ಬೆಳೆಗೆಲ್ಲ ಆಧಾರ. ಅದಕ್ಕೋಸ್ಕರ ಈ ಥರ ಹಸುಗಳ್ನ ಫಸ್ಟು ನಮ್ಮ ಮನೇಲಿ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಇದೆಲ್ಲ ಆಯಿತು. ಇವಾಗ ಹಣ್ಣುಗಳಿತ್ತು, ಹಬ್ಬಕ್ಕೆ ತಗೊಬಂದಿದ್ದು 1-2 ಬಾಳೆಹಣ್ಣಿತ್ತು. ಅದನ್ನು ಕೂಡ ಹಸುಗಳಿಗೆ ಕೊಡೋಣ ಅಂತ ಇವಾಗ ಕೊಡ್ತಾವ್ರೆ. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಇದೇನು ನೋಡ್ತಿದ್ದೀರಾ, ಅದು ಬಾಳೆಹಣ್ಣು. ಅವಕ್ಕೆ ಅಂತಲೇ 1-2 ಕೊಡ್ತಾಯಿದ್ರು. ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ತಿಂತಾಯಿದ್ದೆ. ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ಭಯನೇ, ನಾನೇನೋ ಹತ್ರಕ್ಕೆ ಹೋಗೋದಿಲ್ಲ. ಇವರೇ ಎಲ್ಲ ಪೂಜೆ ಮಾಡಿ ಇವರೇ ಬಾಳೆಹಣ್ಣ ಕೊಡ್ತಾಯಿದ್ರು. ನಾನು ಅಲ್ಲಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವಾಗ ಅದು ಇನ್ನೊಂದು ಕೊಡಲಿ ಅಂತ ಅದು ನಾಲಿಗೆ ಬೇರೆ ಈಚೆ ತೆಗಿತಿತ್ತು. ಅಷ್ಟರೊಳಗೆ ಖಾಲಿ ಆಗಿತ್ತು. 1-2 ಕೊಟ್ಟು ಆಮೇಲೆ ಒಳಗಡೆ ಕರ್ಕೊತಾ ಇದ್ದೀವಿ. ಫಸ್ಟ್ ಯಾವ ಕಾಲಿಕ್ಕತ್ತೆ ಅಂತ ನೋಡ್ತಾ ಇದ್ವಿ. ಆದರೆ ಅದು ಫಸ್ಟ್ನೇ ಹಸು ಅದು ಎಡಗಾಲೇ ಇಕ್ಬಿಡ್ತು. ಅದಕ್ಕೆ ಸುಮ್ಮನಾದ್ವಿ ಹಂಗೇ.
ಅದೇ ಯಾವ ಕಾಲಿಕ್ಕಿದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ಬಂತಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ನೋಡಿ ಇದು ಬಲಗಾಲಿಕ್ಕೈತೆ, ಬಲಗಾಲಿಕ್ಕೆ ಬಂತು. ಇದು ಕೂಡ ಕರುನು ಕೂಡ ಬಲಗಾಲಿಕ್ಕೆ ಬಂತು. ನೋಡಿ ಇದು ನಮ್ಮ ಮನೆ, ಏನು ನೋಡ್ತಾ ಇದ್ದೀರಲ್ಲ ಇದು ದನಿನ ಕೊಟ್ಟಿಗೆ. ನಮ್ಮ ಮನೇಲಿ 2 ಬಾಗಿಲೈತೆ. ಅದು ಇವಾಗ ನೋಡಿದ್ರಲ್ಲ ಅದೊಂದು ಬಾಗಿಲು, ನಾನು ಪೂಜೆ ಮಾಡ್ತೀನಲ್ಲ ಅದೊಂದು ಬಾಗಿಲೈತೆ. ಇಲ್ಲಿಗೂ ಪೂಜೆ ಮಾಡ್ತೀನಿ, ಅಲ್ಲಿಗೂ ಪೂಜೆ ಮಾಡ್ತೀನಿ. ಆದರೆ ಇಲ್ಲಿ ತೋರಿಸಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಮತ್ತು ನೋಡಿ ಈ ಥರ ದನಿನ ಕೊಟ್ಟಿಗೆ ಐತೆ. ಅದನ್ನು ಹಸುಗಳ್ನ ಕಟ್ಟಾಕೋಕ್ಕೆ ಅಂತಲೇ ಇದು ಮಾಡಿಸಿರೋದು. ಇಲ್ಲಿ ಗೋವಂತಿಗೆ, ಆಮೇಲೆ ಅಲ್ಲಿ ಕಲ್ಲು ಹಾಕ್ಸಿದ್ದೀವಿ ಕೆಳಗಡೆ. ಕಲ್ಲು ಹಾಕ್ಸಿದ್ದೀವಿ, ಆ ಕಡೆ ನೀರು ಅದೇ ಗಂಜಲ ಪಂಜಲ ಉಯ್ತವೆ ಅಂದ್ಬಿಟ್ಟು, ಸಗಣಿ ಇಕ್ತವೆ ಅಂದ್ಬಿಟ್ಟು ಆ ಕಡೆಗೆ ನೀರು ಹೋಗೋಕ್ಕೆ ಅದೊಂದು ಕಡೆಗೆ ಮಾಡಿಸವ್ರೆ. ಮುಂದ್ಗಡೆ ಇರೋದು ಕಂಜ ಅಂತ, ಅದರೊಳಗಡೆ ರಾಗಿ ತುಂಬಿಕ್ಕಕ್ಕೆ ಅದು ಇದು ಏನಾದ್ರು ತುಂಬಿಕ್ಕಕ್ಕೆ ಅಂತ ಮಡಗಿದ್ದೀವಿ. ಈ ಕಡೆ ಸೈಡ್ ಏನಿದೆ ಆ ಕಡೆ ಸೈಡು ಗಾಡಿ ನಿಲ್ಸೋಕ್ಕೆ ಅಂತ ಮಡಗಿದ್ದೀವಿ. ಇವಾಗ ನಮ್ಮ ಮನೆಯವ್ರು ಕಟ್ತಾಯಿದ್ರು, ಅವ್ರಿಗೆ ಅಷ್ಟಾಗಿ ಕಟ್ಟಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪನೇ, ಅವರು ಅಷ್ಟಾಗಿ ಬೇರೆಯವ್ರು ಕಟ್ಟಿದ್ದನ್ನು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಅಂತಲೇ ನಮ್ಮ ಅಪ್ಪನ್ನೇ ಕಟ್ಟು ಅಂತ ಹೇಳ್ಬಿಟ್ಟು ಅವರು ಈ ಕಡೆ ಕೂತ್ಕೊಂಡ್ಬಿಟ್ರು. ನೋಡಿ ಇವಾಗೆಲ್ಲ ಕಟ್ಟಿದ್ದೆಲ್ಲ ಆಯಿತು, ಹಸುಗಳ್ದೆಲ್ಲ ಮಸ್ಗಳು ಬಂದಿದ್ದಾಯಿತು. ನೆನ್ನೆದೊಂದು ಸ್ವಲ್ಪ ಚಿಕನ್ನು ಮಟನ್ ಸಾಂಬಾರೆಲ್ಲ ಇತ್ತಲ್ಲ, ಅದಕ್ಕೆ ಅಂತಲೇ ದೋಸೆ ಮಾಡಿದ್ವಿ. ದೋಸೆ ಮತ್ತು ಅನ್ನ ಮಾಡಿದ್ವಿ. ಅದನ್ನೆಲ್ಲ ಊಟ ಮಾಡಿ ಹಾಗೇನೆ ಎಲ್ಲರೂ ಈಚೆ ಕೂತಿದ್ವಿ ಮ್ಯಾಟ್ ಹಾಕ್ಕೊಂಡು. ಮ್ಯಾಟ್ ಹಾಕ್ಕೊಂಡು ಕೂತಿದ್ವಲ್ಲ, ಹಂಗೇ ಸ್ವಲ್ಪ ಎಲ್ಲಡ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಡ್ಕೆ ಹಾಕ್ಕೊತ ಇದ್ವಿ. ನಾವಿಬ್ಬರು ಎಲ್ಲಡ್ಕೆ ಹಾಕ್ಕೊತ ಇದ್ವಿ. ನಾನಂತೂ ಯಾವಾಗಲೂ ಎಲ್ಲಡ್ಕೆ ಹಾಕ್ಕೊಳ್ಳಲ್ಲ. ಈ ಥರ ಚಿಕನ್ ಸಾರು ಮಟನ್ ಸಾರು ಯಾವಾಗನ ತಿಂದರೆ ಅವಾಗ ಒಂದೊಂದು ಟೈಮ್ ಯಾವಾಗಾದರೂ ಹಾಕ್ಕೊತೀನಿ ಅಷ್ಟೇ. ಇನ್ನು ಮಿಕ್ಕಿದಂತೆ ಏನು ಹಾಕ್ಕೊಳ್ಳಲ್ಲ. ನೋಡಿ ಏಲಕ್ಕಿ ಕಾಯಿ ಬೇರೆ ತಂದಿದ್ದೆ, ಜೀರ್ಣ ಆಗಲಿ ಅಂದ್ಬಿಟ್ಟು. ಚಿಕನ್ ಸಾರಲ್ಲಿ ಊಟ ಮಾಡ್ತೀವಲ್ಲ, ಅದಕ್ಕೆ ಜೀರ್ಣ ಆಗಲಿ ಅಂತ ಏಲಕ್ಕಿ ಕಾಯಿ ತಂದಿದ್ದೆ. ಅದನ್ನು ಎಲ್ಲರಿಗೂ ಒಂದೊಂದು ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ನೋಡಿ ಈ ಥರ ಎಲ್ಲಡ್ಕೆ ಹಾಕ್ಕೊಂಡು ಎಲ್ಲರೂ ಊಟ ಆದಮೇಲೆ ಹೀಗೆ ಮಾತಾಡಿಕೊಂಡು ಕೂತಿದ್ವಿ. ಅವನು ನಮ್ಮ ಪಾಪ ಇನ್ನೊಬ್ಬ ಅವನು ಊಟ ಮಾಡ್ತಿದ್ದ, ಒಳಗಡೆನೇ ಇದ್ದ. ನಾವು ಇಷ್ಟು ಜನ ಮಾತ್ರ ಕೂತಿದ್ವಿ. ನಮ್ಮ ಚಿಕ್ಕವನು ಊಟ ಮಾಡಾದಮೇಲೆ ಸಕ್ಕರೆ ಕೊಡಮ್ಮ ಅಂದ. ಅದಕ್ಕೋಸ್ಕರ ಅವ್ರ ಅಜ್ಜಿನ ಕೇಳ್ತಿದ್ದ, ನಾನು ಕೊಡಲಿಲ್ಲ. ಅದಕ್ಕೆ ಅವ್ರ ಅಜ್ಜಿನ ಕೇಳ್ತಿದ್ದೆ, ಅವ್ರ ಅಜ್ಜಿ ಒಂಚೂರು ಕೊಟ್ಟರು. ಅದನ್ನೇ ತಿನ್ಕೊಂಡು ಕೂತಿದ್ದ ಅವನು. ಅವನಿಗೆ ಬಾಯಿಗೆ ಹಾಕೋದು ಬೇಡ ಅಂತಿದ್ದ, ಕೈಗೆ ಹಾಕ್ಕೊಳ್ಳಿ ಅಂದ್ಬಿಟ್ಟು ಕೈಗೆ ಹಾಕಿಸ್ಕೊಂಡು ತಿಂತಿದ್ದ. ನೋಡಿ ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ಈಚೆ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಕೂತಿದ್ವಿ. ಆಮೇಲೆ ಅವರಿಬ್ರಿಗೆ ನಿದ್ದೆ ಬಂತೇನೋ, ಅವರಿಬ್ಬರು ಎದ್ದೋದ್ರು. ಆಮೇಲೆ ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮಕ್ಕಳು ಎಲ್ಲ ಆಟ ಆಡ್ತಿದ್ವಿ. ಅಂದರೆ ಅವರು ಚೊಕೊಬಾರ ಎಲ್ಲ ಆಟ ಆಡ್ತಾರೆ. ಅದೆಲ್ಲ ಹಾಕಲಿಲ್ಲ ವೀಡಿಯೋಸ್ನ, ಯಾಕೆಂದರೆ ಅದೆಲ್ಲ ಅಷ್ಟಾಗಿ ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಕತ್ತಲೆ ಆಗಿತ್ತಲ್ಲ. ಇಲ್ಲೊಂದು ಸ್ವಲ್ಪ ಬೆಳಕಿತ್ತು, ಅಲ್ಲಿ ಬೀದಿ ಲೈಟಿಂದು ಉರಿತೈತಲ್ಲ, ಅದಕ್ಕೋಸ್ಕರ ಇದನ್ನ ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೆಳಕಲ್ಲಿ ಕೂತ್ಕೊಂಡು ಆಟ ಆಡ್ತಿರೋದನ್ನೇ ಎಲ್ಲ ಹಾಕ್ತೀನಿ. ನೋಡಿ ಈಗ ಎಲ್ಲರೂ ಊಟ ಮಾಡಿ ಈ ಥರ ಕೂತ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ, ನಮ್ಮ ಮನೇಲಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮುಗಿಸ್ಬಿಡ್ತೀವಿ. ಆಮೇಲೆ ಈ ಥರ ಈಚೆಗಡೆ ಕೂತ್ಕೊಂಡು ಆಟ ಆಡ್ತಿರ್ತೀವಿ ಮಕ್ಳ ಜೊತೆ. ಅವರಿಬ್ರು ಕೂಡ ಟಿ ವಿ ನೋಡೋದಾದರೆ ಟಿ ವಿ ನೋಡ್ತೀವಿ, ಇಲ್ಲಾಂದರೆ ಈ ಥರ ಈಚೆ ಕಡೆ ಆಟ ಆಡಿಕೊಂಡು ಕೂತ್ಕೊತೀವಿ. ನೋಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಇವಾಗ ಬೆಳಗ್ಗೆ ಆಗಿತ್ತು, ಅದನ್ನು